ಶ್ರೀಮನ್ನಾರಾಯಣಾಯೇತಿ ಗೋವಿಂದೇಭ್ಯೋ ನಮಃ. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಕಾಯೇನ ವಾಚಾ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಪ್ರಕೃತೆ ಸ್ವಭಾವತ್ ಸರಸ್ವತಿ, ನಿನ್ನ ಮನಸ್ಸಿನಲ್ಲಿ ಆಗಾಗ ಹುಟ್ಟೋ ಆಸೆನ ಅಗ್ನಿದೇವ ನನಗೆ ಹೇಳಿದ್ದಾನೆ. ನಿಜವಾಗ್ಲೂ? ಅಲ್ಲ, ಮೀನಿನ ಹೆಜ್ಜೆ ಮತ್ತೆ ಹೆಣ್ಣಿನ ಮನಸ್ಸನ್ನ ಯಾರು ತಿಳ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹೇಳಿದವರ ಮನಸ್ಥಿತಿ ಆವತ್ತಿನ ಸ್ಥಿತಿಗತಿಗೆ ಹೇಗಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಹತ್ತಿರದಿಂದ ನೋಡಿದ ಹೆಣ್ಣು ಅಂದರೆ ಮೊದಲು ನನ್ನ ತಾಯಿ. ಅವರ ನಡೆ, ನುಡಿ, ಮನಸ್ಸು ಎಲ್ಲವನ್ನೂ ಕಂಡ ತಕ್ಷಣ ಹೇಳಿಬಿಡಬಲ್ಲೆ. ಅವರ ಮುಖನೇ ಅವರ ಮನಸ್ಸಿನ ಕನ್ನಡಿ. ಇನ್ನೂ ನನ್ನ ಅಕ್ಕ ಮತ್ತು ಅತ್ತಿಗೆ ಮುಚ್ಚುಮರೆ ಇಲ್ಲದ ಸ್ವಭಾವ ಅವರದ್ದು. ಉಳಿದಂತೆ ನೀನು, ನಿನ್ನ ಬಗ್ಗೆ ಹೇಳೋದೇ ಬೇಡ. ನೀನು ತೆರೆದಿಟ್ಟ ಪುಸ್ತಕ. ಒಮ್ಮೆ ನಿನ್ನ ಕಣ್ಣಲ್ಲಿ ದೃಷ್ಟಿ ನೆಟ್ರೆ ಆಗೋಯ್ತು. ನಿನ್ನ ಮನಸ್ಸೊಳಗಡೆ ಇರೋ ಮಾತುಗಳೆಲ್ಲ ನಿರರ್ಗಳವಾಗಿ ಓದ್ಬಿಡಬಹುದು. ಹೌದಾ? ಹೆಣ್ಣು ಕ್ಲಿಷ್ಟ ಅಂತ ಆಗಲಿ, ಅವರಿಂದ ಕಷ್ಟ ಅಂತ ಆಗಲಿ ಇಲ್ಲ. ನಾವು ನೋಡುವ ದೃಷ್ಟಿ ಪರಿಶುದ್ಧವಾಗಿದ್ದರೆ ಅವರು ನಮಗೆ ಪ್ರೀತಿಯಿಂದ ತೆರೆದುಕೊಳ್ತಾರೆ. ನನ್ನ ದೃಷ್ಟಿಯಲ್ಲಿ ಹೆಣ್ಣು ದೇವರ ಮತ್ತೊಂದು ರೂಪ. ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಗುರುಗಳೇ. ಏನು ಭೋಗೇಂದ್ರ? ಗುರುಗಳೇ, ನಿಮ್ಮ ಪಾಠದಿಂದ ನನ್ನ ಜ್ಞಾನದಾಹ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಗುರುಗಳೇ. ಹೌದು ಗುರುಗಳೇ, ಇವರು ದಾಹದಿಂದ ತುಂಬಾ ಬಳಲ್ತಾ ಇದ್ದಾರೆ. ಕೈಗೆ ತಂದು ನೀರು ಕೊಟ್ಟರು ಕುಡಿಯಲ್ಲ ಅಂತಾರೆ. ನಿಮ್ಮ ಪಾಠ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅನ್ಸುತ್ತೆ ಗುರುಗಳೇ. ಭೋಗೇಂದ್ರ, ಯಾವುದೇ ಆದರೂ ಅತಿಯಾದರೆ ಅಜೀರ್ಣ ಆಗತ್ತೆ. ಇವ್ರಿಗ ಸಮಸ್ಯೆ ಇಲ್ಲ ಗುರುಗಳೇ. ಮಠದಲ್ಲಿ ಮನಸ್ಸೋ ಇಚ್ಛೆ ಬಾಳೆಹಣ್ಣು ತುಪ್ಪನ ಸವಿತಾನೇ ಇರ್ತಾರೆ. ಗುರುಗಳೇ, ನೀವೇ ಹೇಳ್ತಿರ್ತೀರಿ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿಶಾಲಿಯಾಗಿರ್ಬೇಕು ಅಂತ. ಅದಕ್ಕೆ ನಾನು ಬುದ್ಧಿ ಬೆಳೆಸ್ಕೊಳ್ಳೋದಕ್ಕೆ ತುಪ್ಪ ತಿಂತೀನಿ, ದೇಹ ಬೆಳೆಸ್ಕೊಳ್ಳೋದಕ್ಕೆ ಬಾಳೆಹಣ್ಣು ತಿಂತೀನಿ. ಈಗ ತಿನ್ನೋ ವಿಷಯ ಸಾಕು, ಅಧ್ಯಯನದ ವಿಷಯಕ್ಕೆ ಬರೋಣ. ಕೇಳಿದ್ದು ನೆನಪಲ್ಲಿ ಉಳಿಬೇಕು ಅಂದರೆ ಸಮಯ ಸಿಕ್ಕಾಗೆಲ್ಲ ಅಧ್ಯಯನ ಮಾಡ್ತಾ ಇರಬೇಕು. ನೀವೆಲ್ಲ ಬ್ರಹ್ಮಚರ್ಯದಲ್ಲಿರೋದರಿಂದ ಅಧ್ಯಯನಕ್ಕೆ ಅಂತ ನಿಗದಿತ ಸಮಯ ಇರೋದಿಲ್ಲ. ಹೌದು ಗುರುಗಳೇ, ನಾನು ಸದಾ ಅದೇ ಮಾಡ್ತಾ ಇರ್ತೀನಿ. ಅದೇ ಅಂದರೆ ಅಧ್ಯಯನ ಮಾಡ್ತಾನೆ ಇರಬೇಕು ಭೋಗೇಂದ್ರ. ಗೋವು ಮೊದಲು ಆಹಾರವನ್ನು ಸೇವಿಸುತ್ತೆ, ನಂತರ ಸಮಯ ಸಿಕ್ಕಾಗ ತನ್ನ ಹೊಟ್ಟೆಯಲ್ಲಿರೋ ಆಹಾರವನ್ನು ದವಡೆಗೆ ತೆಗೆದುಕೊಂಡು ಮತ್ತೆ ಜಿಗಿಯುತ್ತಾ ಅದರ ಸವಿಯನ್ನು ಅನುಭವಿಸುತ್ತೆ. ಅದೇ ರೀತಿ ನೀವು ಓದುವುದನ್ನು ಆನಂದದಿಂದ ಮನನ ಮಾಡ್ಕೋಬೇಕು. ಹೌದು ಗುರುಗಳೇ, ನಿಮ್ಮ ಪಾಠ ಸುಲಿದ ಬಾಳೆಹಣ್ಣಿನಾಗೆ ಸುಲಲಿತವಾಗಿರುತ್ತೆ. ಅದನ್ನು ಮೆಲ್ಕ್ ಹಾಕಿ ಹಾಕಿ ನೋಡೋಕ್ಕೆ ಮೃಗದ ಥರ ಕಾಣ್ತಾ ಇದ್ದೀನಿ ನಾನು, ಇವತ್ತು ನೋಡೋಕ್ಕೆ ಮಗು ಥರ ಕಾಣ್ತಾ ಇದ್ದೀನಿ ಗುರುಗಳೇ. ತಾವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನನ್ನದೊಂದು ಮನವಿ ಗುರುಗಳೇ. ಅದೇನು ಹೇಳು ಭೋಗೇಂದ್ರ. ನನ್ನ ಯೋಚನೆ ಅಪರಾಧ ಅನ್ಸಿದ್ರೆ ನನಗೆ ಬೇಕಾದ ಶಿಕ್ಷೆ ಕೊಡಿ ಗುರುಗಳೇ. ಇರಲಿ, ಅದೇನು ಅಂತ ಹೇಳು ಭೋಗೇಂದ್ರ. ಇವರೆಲ್ಲ ಈಗಾಗಲೇ ನೀವೇ ಈ ಮಠದ ಗುರುಗಳು ಅಂತ ಭಾವಿಸ್ಬಿಟ್ಟಿದ್ದಾರೆ ಗುರುಗಳೇ. ಹೌದು ಅನ್ರಿ ಗೋವಿಂದಗಳ? ಹೌದು ಗುರುಗಳೇ, ಹೌದು ಗುರುಗಳೇ. ನೀವು ಆ ಪೀಠ ಅಲಂಕರಿಸೋದನ್ನ ಕಣ್ತುಂಬ್ಕೊಳ್ಳೋ ಭಾಗ್ಯ ನಮಗೆ ಕೊಡಿ. ನಮ್ಮ ಆಸೆ ತಪ್ಪಾಗಿದ್ರೆ ನೀವೇನು ಬೇಕಾದರೂ ಶಿಕ್ಷೆ ಕೊಡಿ ಗುರುಗಳೇ. ನನ್ನ ಮನದಾಳದ ವಿಷಯನ ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಲೋಕ ಪ್ರಸಿದ್ಧವಾದ ಈ ಕುಂಭಕೋಣ ಮಠಕ್ಕೆ
ನಿಮ್ಮಂಥ ಜ್ಞಾನಿಗಳ ಪಾಂಡಿತ್ಯ ಅಗತ್ಯವಿದೆ ಗುರುಗಳೇ. ನಿಮ್ಮ ಜ್ಞಾನ ಭಂಡಾರದಿಂದ ಅದೆಷ್ಟೋ ಅಜ್ಞಾನಿಗಳ ಒಳಗಣ್ಣು ತೆರಿಬೇಕಿದೆ. ಅದೆಷ್ಟೋ ಪಂಡಿತರುಗಳು ಹುಟ್ಟು ಬರಬೇಕಾಗಿದೆ. ನಾನು ಕಣ್ಮುಚ್ಚಿ ಯೋಚಿಸಿದಾಗ ಮೂಲರಾಮನೇ ನನಗೆ ಈ ಸಂದೇಶ ಕೊಟ್ಟ ಹಾಗೆ ಭಾಸವಾಯಿತು ಗುರುಗಳೇ. ಆ ಪರಮಹಂಸ ಪೀಠಕ್ಕೆ ನೀವೇ ಬರಬೇಕು ಗುರುಗಳೇ. ಆಚಾರ್ಯರೇ, ಪ್ರಣಾಮಗಳು. ಹಿರಿಯ ಗುರುಗಳು ನಿಮ್ಮನ್ನ ಕರೆದಿದ್ದಾರೆ. ಆಹಾ, ನೋಡಿದ್ರಾ ಗುರುಗಳೇ, ನಾನು ಮಾತಾಡ್ತಾ ಇರೋವಾಗಲೇ ಹಿರಿಯ ಗುರುಗಳಿಂದ ಕರೆ ಬಂತು. ಆ ಮೂಲರಾಮನೇ ನನ್ನ ಬಾಯಿಂದ ಈ ಭವಿಷ್ಯ ನುಡಿಸಿದಾನೆ ಅನ್ಸುತ್ತೆ. ಹೋಗ್ ಬನ್ನಿ, ಈ ಮಠದ ಭಾಗ್ಯದ ಬಾಗಿಲು ನಿಮಗೂ ತೆರೆಯಲಿ. ನನ್ನ ಕೈ ಬಿಡಿ. ಏನಿದು ನಿಮ್ದು ಹಗ್ಲೊತ್ತಲ್ ಸರಸ? ಸರಸ ಇರಬೇಕು ಸರಸ್ವತಿ, ಆಗ್ಲೇ ಜೀವನದಲ್ಲಿ ಸಮರಸ. ಹೋಗಿಪ್ಪ, ನೀವೇನೇನೋ ಹೇಳ್ತೀರಾ. ಇನ್ನು ಏನೇನೋ ಹೇಳ್ತೀನಿ, ಕೂತ್ಕೋ ಕೂತ್ಕೋ. ಅದೇನ್ ಬೇಗ ಹೇಳಿ, ನನಗೆ ಕೆಲಸ ಇದೆ. ಹೇಳ್ತೀನಿ. ನೀವು ಹಾಗೆ ನೋಡಬೇಡಿ, ನನಗೆ ನಾಚಿಕೆ ಆಗುತ್ತೆ. ನೀನು ನಾಚಿಕೆ ಪಟ್ಕೊಂಡೇ ಇರು, ನಾನು ಬರ್ತೀನಿ. ನಾನು ಬರೋವರೆಗೂ ಕಣ್ತೆಗಿಬಾರ್ದು. ಈ ಕಣ್ತೆಗಿ.